ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನೈಋತ್ಯ ಶಿಕ್ಷಕರ ಹಾಗೂ ಪದವೀಧರ ಕ್ಷೇತ್ರದ ಚುನಾವಣೆ ಈ ಬಾರಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಗೆಲುವಿನ ವಿಶ್ವಾಸದಲ್ಲೇ ಇದ್ದಂತಹ ಬಿಜೆಪಿಗೆ ಪಕ್ಷದಲ್ಲೇ ಇದ್ದು ಸದ್ಯ ಬಂಡಾಯ ಎದ್ದ ಅಭ್ಯರ್ಥಿಗಳೇ ಮಗ್ಗಲು ಮುಳ್ಳಾಗಿದ್ದಾರೆ. ಆ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಕುತೂಹಲ ಹೆಚ್ಚಿಸಿದ ಪರಿಷತ್ ಎಲೆಕ್ಷನ್. ಬಿಜೆಪಿಗೆ ಬಂಡಾಯ ಅಭ್ಯರ್ಥಿಗಳದ್ದೇ ಟೆನ್ಷನ್. ಲೋಕಸಭಾ ಚುನಾವಣೆ, ವಿಧಾನಸಭಾ ಚುನಾವಣೆ ಅಂದ್ರೆ ಅಬ್ಬರದ ಪ್ರಚಾರ, ಆರೋಪ ಪ್ರತ್ಯಾರೋಪ ಸಾಮಾನ್ಯ. ಆದ್ರೆ ಈ ಬಾರಿ ಪರಿಷತ್ ಚುನಾವಣೆಯಲ್ಲೂ ಅಬ್ಬರ ಜೋಶ್ ಕಂಡು ಬರ್ತಿದೆ. ಅದರಲ್ಲೂ ನೈಋತ್ಯ ಶಿಕ್ಷಕರ ಹಾಗೂ ಪದವೀಧರ ಕ್ಷೇತ್ರದ ಚುನಾವಣೆಯ ಕಣ ಕಾವೇರಿದೆ. ಪರಿಷತ್ ಚುನಾವಣೆ ಘೋಷಣೆಯಾದಾಗಿನಿಂದ ಭಾರಿ ಚರ್ಚೆ ಇದ್ದು, ಅಭ್ಯರ್ಥಿ ಘೋಷಣೆಯಾದ ನಂತರ ಬಂಡಾಯಗಳಿಂದಲೇ ಸುದ್ದಿ ಆಗ್ತಾ ಇದೆ. ಈ ಬಾರಿ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡಿರುವ ಬಿಜೆಪಿ ನೈಋತ್ಯ ಪದವೀಧರ ಕ್ಷೇತ್ರಕ್ಕೆ ಡಾಕ್ಟರ್ ಧನಂಜಯ ಸರ್ಜಿ, ಶಿಕ್ಷಕರ ಕ್ಷೇತ್ರಕ್ಕೆ ಜೆಡಿಎಸ್ನ ಭೋಜೇಗೌಡನನ್ನ ಕಣಕ್ಕೆ ಇಳಿಸಿ ಗೆಲುವಿನ ವಿಶ್ವಾಸದಲ್ಲಿದೆ. ಆದ್ರೆ ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಬಿಜೆಪಿಗೆ ಕಾಂಗ್ರೆಸ್ಗಿಂತ ಬಿಜೆಪಿಯಲ್ಲಿ ಇದ್ದು ಟಿಕೆಟ್ ಸಿಗದೆ ಬಂಡಾಯ ಎದ್ದು ಸ್ಪರ್ಧೆ ನಡೆಸುವ ಅಭ್ಯರ್ಥಿಗಳದ್ದೇ ಚಿಂತೆಯಾದಂತಿದೆ. ಪದವೀಧರ ಕ್ಷೇತ್ರಕ್ಕೆ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ 3 ಬಾರಿ ಗೆದ್ದಿದ್ದ ರಘುಪತಿ ಭಟ್ ನೈಋತ್ಯ ಪದವೀಧರ ಕ್ಷೇತ್ರದ ಆಕಾಂಕ್ಷಿಯಾಗಿದ್ರು. ಆದ್ರೆ ಭಟ್ ಬದಲಾಗಿ ಡಾಕ್ಟರ್ ಧನಂಜಯ ಸರ್ಜಿ ಅವರಿಗೆ ಟಿಕೆಟ್ ನೀಡಿದೆ. ಇದರಿಂದ ಬೇಸರಗೊಂಡ ರಘುಪತಿ ಭಟ್ ಬಂಡಾಯ ಸ್ಪರ್ಧೆ ನಡೆಸಿದ್ದು, ಇದು ಬಿಜೆಪಿಗೆ ದೊಡ್ಡ ತಲೆನೋವಾಗಿದೆ. ಹಿಂದೆಲ್ಲ ಸಪ್ಪೆಯಾಗಿದ್ದ ನೈಋತ್ಯ ಪದವೀಧರ ಹಾಗೂ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಈ ಬಾರಿ ಹೈಪ್ ಕ್ರಿಯೇಟ್ ಆಗಿದೆ. ಅಬ್ಬರದ ಪ್ರಚಾರ ನಡೆಸಿ ಬಿಜೆಪಿ ಸರ್ಕಸ್ ನಡೆಸುತ್ತಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜಾ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಬೀದರ್ನ ದೇವ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಜೈ ಶ್ರೀರಾಮ ಹಾಡಿಗೆ ಎರಡೂ ಕೋಮಿನ ವಿದ್ಯಾರ್ಥಿಗಳ ಮಧ್ಯೆ ಮಾರಾಮಾರಿ ನಡೆದಿದೆ. ಇದೇ ಪ್ರಕರಣ ಇದೀಗ ರಾಜಕೀಯ ತಿರುವನ್ನ ಕೂಡ ಪಡೆದುಕೊಳ್ತಾ ಇದೆ. ಆರೋಪಿಗಳ ಬಂಧನಕ್ಕೆ ಒಂದು ಕಡೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆಗೂ ಕೂಡ ನಡೆದಿದೆ. ಆ ಕುರಿತು ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ತಾ ಹೋಗೋಣ. ಜೈ ಶ್ರೀರಾಮ್ ಹಾಡಿಗೆ ಗಲಾಟೆ, ವಿದ್ಯಾರ್ಥಿಗಳ ಮಾರಾಮಾರಿ. ಹೌದು, ಬೀದರ್ನ ದೇವ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ವಾರ್ಷಿಕೋತ್ಸವ ಕಾರ್ಯಕ್ರಮದ ತಯಾರಿ ವೇಳೆ ಜೈ ಶ್ರೀರಾಮ್ ಹಾಡು ವಿಚಾರಕ್ಕೆ ಎರಡು ಕೋಮಿನ ವಿದ್ಯಾರ್ಥಿಗಳ ಗುಂಪಿನ ನಡುವೆ ಗಲಾಟೆಯಾಗಿದೆ. ನಗರದ ಗಾಂಧಿಗಂಜ್ ಠಾಣೆಯಲ್ಲಿ ಹಲ್ಲೆ ಮಾಡಿದ ಹಲ್ಲೆಗೊಳಗಾದ ಗುಂಪಿನಿಂದ ದೂರು ಪ್ರತಿದೂರು ದಾಖಲಾಗಿದೆ. ಇನ್ನು 8 ಜನರನ್ನು ಅರೆಸ್ಟ್ ಮಾಡಿದ್ದು 21ಕ್ಕೂ ಹೆಚ್ಚು ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಒಂದು ಜೈ ಶ್ರೀರಾಮ್ ಹಾಡ ಹಚ್ಚಿ ನಾವು ಡ್ಯಾನ್ಸ್ ಮಾಡ್ತಿದ್ವಿ. ಆಮೇಲೆ ಅವ್ರು ಬಂದು ಇದು ಹೊಡೆದಾಕ್ ಬಿಟ್ರು, ಅದು ಟೇಪ್ ರೆಕಾರ್ಡ್ ಹೊಡೆದ್ಬಿಟ್ರು, ಲೆಕ್ಚರ್ಸಿಗೆ ಹೊಡೆದ್ರು, ಅಲ್ಲ ಹೋಗ್ಬಾರ್ನು ಅಂದರು. ಆವಾಗ ನಾವು ಏನೂ ಅಂದಿಲ್ಲ ಅವ್ರಿಗೆ. ಅಂದರು ನಾವು ಜೈ ಶ್ರೀರಾಮ್ ಅಂದಿದ್ದಕ್ಕೆ ಇದು ಅಂದರು. ಇದೇನು ಪಾಕಿಸ್ತಾನನಾ? ಇಲ್ಲ, ಇಂಡಿಯಾ ಇದು. ನಾವು ಜೈ ಶ್ರೀರಾಮ್ ಅಂತೀವಿ. ಸೊ ನಮಗಿದು ನ್ಯಾಯ ಬೇಕು. ಅವ್ರಿಗೆ ಎಲ್ರಿಗೂ ನಾವು ಜೈಲಲ್ಲಿ ಹಾಕಿದ್ರು, ಅವರು ಹೊರಗಡೆ ಇದ್ದಾರೆ. ಇವತ್ತು ಇದಕ್ಕೆ ಏನು ಮಾಡ್ಬೇಕು ನಾವು? ಘಟನೆ ಖಂಡಿಸಿ ವಿದ್ಯಾರ್ಥಿಗಳು, ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ನಗರದ ಅಂಬೇಡ್ಕರ್ ವೃತ್ತದಿಂದ ಡಿಸಿ ಕಚೇರಿಯವರೆಗೆ ಬೃಹತ್ ಪ್ರತಿಭಟನೆ ನಡೆಸಿ ಆರೋಪಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ್ರು. ಇಲ್ಲಿನ ಶಾಸಕರು, ಪೌರಾಡಳಿತ ಸಚಿವರು, ಅವ್ರ ಮಗ ಅಲ್ಲಿ ಬಂದು ಆ ಕಿಡಿಗೇಡಿಗಳಿಗೆ ತನ್ನ ಸ್ವಂತ ಗಾಡಿಯಲ್ಲಿ ಕರ್ಕೊಂಡು ಹೋಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೋಗಿ MLC ಮಾಡಿ ವಿನಾಕಾರಣ ಇಲ್ಲಿಂದ ನಮ್ಮ ವಿದ್ಯಾರ್ಥಿಗಳ ಮೇಲೆ ಪ್ರಕರಣ ಮಾಡುವಂಥ ಕೃತ್ಯ ಏನು ಮಾಡ್ಯಾರ. ಅದಕ್ಕೆ ಇವತ್ತು ನಾವು ಖಂಡನೆ ಮಾಡ್ತೇವೆ. ಆ ಗ್ರೂಪ್ ರಹೀಮ್ ಖಾನ್ ಮಗನ ಗ್ರೂಪ್ ಅದ. ಕಳೆದ 1 ತಿಂಗಳಲ್ಲಿ 3 ಸಲ ಹಿಂದೂ ಯುವಕರ ಮೇಲೆ ಹಲ್ಲೆ ಮಾಡ್ಯದ.
ಆದ್ರೆ ನಮ್ಮ ಹುಡುಗರು ಬೇಡಿಕೆ ಏನದ ಇಲ್ಲಿ ಜೈ ಶ್ರೀರಾಮ್ ಅನ್ಬೇಡ್ರಿ ಅಂತ ಅಂದ್ರೆ ಶೈನ್ ಕಾಲೇಜ್ನಾಗ 5 ಸಲ ನಮಾಜ್ ಹಾಕ್ಲತ್ತೀರಿ ಅದು ಕೂಡ ಬಂದ್ ಮಾಡ್ರಿ ಅನ್ನುವಂಥ ಬೇಡಿಕೆ. ವಿದ್ಯಾರ್ಥಿಗಳ ಮಾರಾಮಾರಿ ಪ್ರಕರಣ ರಾಜಕೀಯ ತಿರುವು ಪಡೆದುಕೊಂಡಿದ್ದು, ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹಾಗೂ ರಹೀಂ ಖಾನ್ ವಿರುದ್ಧ ಕೇಂದ್ರ ಸಚಿವ ಭಗವಂತ ಖೂಬಾ ಹರಿಹಾಯ್ದಿದ್ದಾರೆ. ಈ ಹೇಡಿ ಸರ್ಕಾರ ಮತ್ತು ಅದು ಜಿಲ್ಲೆಯಲ್ಲೇ ಉಸ್ತುವಾರಿ ಸಚಿವರು ಈಶ್ವರ್ ಖಂಡ್ರೆ ಅವರು ಮತ್ತು ಪೌರಾಡಳಿತ ಸಚಿವರು ರಹೀಂ ಖಾನ್ ಅವರು ಅದೇ ಕಾಲೇಜಿನಲ್ಲಿ ಹೋಗಿ ಏನು ಮಾಡ್ಲಾರ್ಗತ್ಲೆ ಮತ್ತಷ್ಟು ಕುಮ್ಮಕ್ಕನ್ನು ಕೊಟ್ಟು ಬಂದಿರೋದು ಇದು ಖಂಡನೀಯ. ಒಟ್ಟಿನಲ್ಲಿ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಗಲಾಟೆ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಹಲ್ಲೆಗೆ ಒಳಗಾದ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸಿಕೊಡಬೇಕಿದೆ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್.